ಇವತ್ತು ಯಾಕೋ ಬೆಳಗ್ಗೆ 5:45ಗೆ ಎಚ್ಚರ ಆಯಿತು. ಆಚೆ ಕಡೆ ನೋಡಿದ್ರೆ ಇನ್ನೂ ಕತ್ಲೆ ಆಗಿತ್ತು. ಇನ್ನೇನು ಈ ಟೈಮಲ್ಲಿ ವಾಕಿಂಗ್ ಮಾಡೋದು ಅಂತ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಿದ್ದೆ. ಆಮೇಲೆ ನೋಡಿದ್ರೆ ಸ್ವಲ್ಪ ಹೊತ್ತು ಆದಮೇಲೆ ಬೆಳಕಾಯಿತು. ಬೆಳಕೆಲ್ಲ ಆದಮೇಲೆ ಗಿಡಕ್ಕೆ ಸ್ವಲ್ಪ ನೀರು ಹಾಕಬೇಕಾಗಿತ್ತು. ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟು ಟೀ ಜೊತೆನ ಬಿಸ್ಕೆಟ್ನ ತಿಂದ್ಕೊಂಡೆ. ಆಮೇಲೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂತೇ ಇರ್ತೀವಿ ಅಂತ ಒಂದು 5 ರೌಂಡ್ ಚೆನ್ನಾಗಿ ವಾಕಿಂಗ್ ಮಾಡಿದೆ. ಅದೆಲ್ಲ ಆದಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ತಿಂಡಿ ತಿನ್ನೋಣ ಅಂತ ನಾನು ಮಾಸ್ಕ್ ಹಾಕ್ಕೊಂಡು ಹೊರಟಿದ್ದು ಬ್ರಾಹ್ಮಣ ಪ್ರಸಾದಂಗೆ. ಬ್ರಾಹ್ಮಣ ಪ್ರಸಾದಂಗೆ ಹೋದಾಗ ಅಲ್ಲಿ ಟೊಮೆಟೊ ಚಿತ್ರಾನ್ನ ಮಾಡಿದರು. ಬಿಸಿ ಟೊಮೆಟೊ ಚಿತ್ರಾನ್ನಲ್ಲಿ ತಿಂದ್ಕೊಂಡು ಅಲ್ಲಿ ಹತ್ತಿರದಲ್ಲಿರೋ ಹೋಟ್ಲಿಗೆ ಹೋಗಿ ಅಲ್ಲೇ ಟೀನ ಕುಡ್ಕೊಂಡೆ. ನೆನ್ನೆ ದತ್ತ ಜಯಂತಿ ಇದ್ದಿದ್ದರಿಂದ ತ್ಯಾಗರಾಜ ನಗರದಲ್ಲಿರೋ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನಕ್ಕೆ ಅಂತ ಹೋಗಿದ್ದೆ. ಅಲ್ಲಿ ನೋಡಿದ್ರೆ ಪಲ್ಲಕ್ಕಿ ಉತ್ಸವ ನಡೀತಾ ಇತ್ತು. ಆಮೇಲೆ ದತ್ತಾತ್ರೇಯ ಸ್ವಾಮಿ ದರ್ಶನ ಎಲ್ಲ ಮಾಡಿಕೊಂಡು ಮತ್ತೆ ಮನೆಗೆ ಬಂದೆ. ಮನೆಗೆ ಬರೋಷ್ಟರಲ್ಲಿ ಮ್ಯಾನೇಜರ್ ಟಾಸ್ಕ್ ಅಸೈನ್ ಮಾಡಿದರು. ಸರಿ ಅಂತ ಟಾಸ್ಕ್ ಎಲ್ಲ ಮುಗಿಸ್ಬೇಕಲ್ಲ ಅಂತ ಲ್ಯಾಪ್ಟಾಪ್ ಮುಂದೆ ಕೂತೆ. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೆಲಸ ಮೀಟಿಂಗು ಎಲ್ಲ ಆಗೋಷ್ಟರಲ್ಲಿ ಮಧ್ಯಾಹ್ನ 3:30 ಇನ್ನು ಊಟ ಮಾಡೋಣ ಅಂತ ಊಟಕ್ಕೆ ಅಂತ ಎದ್ದೋದೆ. ಊಟ ಎಲ್ಲ ಮುಗಿಸ್ಕೊಂಡು ಊಟ ಆದಮೇಲೆ ಒಂದು ಒಬ್ಬಟ್ಟಿತ್ತು, ಒಬ್ಬಟ್ಟನ್ನ ತಿಂದ್ಕೊಂಡೆ. ಮತ್ತೆ ಲ್ಯಾಪ್ಟಾಪ್ ಮುಂದೆ ಬಂದು ಕೂತ್ಕೊಂಡೆ. ಮತ್ತೆ ಬ್ಯಾಕ್ ಟು ಬ್ಯಾಕ್ ಕೆಲಸ ಮೀಟಿಂಗು ಎಲ್ಲ. ಮತ್ತೆ ನೋಡಿದ್ರೆ ಸಾಯಂಕಾಲ 7:15 ಆಗ್ತಾಯಿತ್ತು. ಆವಾಗ ನನಗೆ ಫ್ಲ್ಯಾಶ್ ಆಯಿತು, 2 ವಾರದಿಂದ ಇನ್ನೂ ಬಟ್ಟೆನ ಲಾಂಡ್ರಿ ಕೊಟ್ಟಿಲ್ಲ ಅಂತ. ಬಟ್ಟೆನೆಲ್ಲ ನಾನು ಲಾಂಡ್ರಿ ಕೊಟ್ಟೆ. ಆಮೇಲೆ ನೆನ್ನೆ ಹುಣ್ಣಿಮೆ ಇದ್ದಿದ್ದರಿಂದ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ನೋಡಿದ್ರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಾಯಿತ್ತು. ಪೂಜೆ ಎಲ್ಲ ಆಗೋಗಿತ್ತು. ಪೂಜೆ ಎಲ್ಲ ಆದಮೇಲೆ ಪ್ರಸಾದ ಮಿಸ್ ಮಾಡಬಾರ್ದು ಅಂತ ಸ್ಕಂದ ಪುರಾಣದ ಪ್ರಕಾರ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಷ್ಟು ಇಂಪಾರ್ಟೆಂಟೋ ಅದಾದಮೇಲೆ ಪ್ರಸಾದ ಸೇವನೆಯೂ ಅಷ್ಟೇ ಇಂಪಾರ್ಟೆಂಟು. ಸರಿ ಅಂತ ಸತ್ಯನಾರಾಯಣ ಸ್ವಾಮಿ ಪ್ರಸಾದನ ತಿಂದ್ಕೊಂಡು ಮತ್ತೆ ಮನೆಗೆ ಬಂದೆ. ಮತ್ತೆ ಮನೆಗೆ ಬಂದು ಮತ್ತೆ ಇನ್ನೂ ಸ್ವಲ್ಪ ಕೆಲಸ ಆಯಿತು. ಕೆಲಸ ಎಲ್ಲ ಮಾಡಿ ಮುಗಿಸ್ದೆ. ಅದೆಲ್ಲ ಆಗೋಷ್ಟರಲ್ಲಿ ರಾತ್ರಿ 9:00 ಆಗ್ತಾಯಿತ್ತು. ಸರಿ ಅಂತ ಊಟಕ್ಕೆ ಅಂತ ಹೋದೆ. ಊಟದಲ್ಲಿ ಮೊಸರನ್ನ ಒಗ್ಗರಣೆ ಮಾಡಿದರು. ಕಡಲೆಬೀಜ, ಕಡಲೆಬೇಳೆ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಮೊಸರನ್ನ ಒಗ್ಗರಣೆ ಮಾಡಿದರು. ಮೊಸರನ್ನ ಒಗ್ಗರಣೆ ತಿಂತ ಬಿಗ್ ಬಾಸ್ ಬರ್ತಾಯಿತ್ತು. ಬಿಗ್ ಬಾಸ್ ನೋಡ್ತಾ ಊಟನ ಎಂಜಾಯ್ ಮಾಡಿದೆ. ಅದೆಲ್ಲ ಆದಮೇಲೆ ಒಂದು ಚುಕ್ಕಿ ಬಾಳೆಹಣ್ಣು ಮಿಕ್ಕಿತ್ತು. ಚುಕ್ಕಿ ಬಾಳೆಹಣ್ಣು ಅಂತ ಏನಕ್ಕೆ ಕರಿತೀವಿ ಅಂದರೆ ಬಾಳೆಹಣ್ಣು ಮೇಲೆ ಚುಕ್ಕಿ ಇತ್ತು ಅಂತ ಚುಕ್ಕಿ ಬಾಳೆಹಣ್ಣು ಅಂತ ಕರಿತೀವಿ. ಚುಕ್ಕಿ ಬಾಳೆಹಣ್ಣೆಲ್ಲ ತಿಂದು ಇವತ್ತಿನ ದಿನಚರಿ ಮುಗಿಸೋಷ್ಟರಲ್ಲಿ ರಾತ್ರಿ 10 ಗಂಟೆ ಆಗ್ತಾಯಿತ್ತು. ಆವಾಗ ಎಡಿಟಿಂಗ್ ಅಂತ ಕೂತ್ಕೊಂಡೆ. ಎಡಿಟಿಂಗ್ ಎಲ್ಲ ಮಾಡಿ ಮುಗಿಸ್ದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.